ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಸಿಂಪಲ್ ಆಗಿ ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ. ಇವತ್ತು ಕೂಡ ಅಷ್ಟೇ ತುಂಬ ಲೈಟ್ ವೇಟ್ ಫ್ಯಾನ್ಸಿ ಸೀರೆ ಅಂತಲೇ ಹೇಳ್ಬೋದು. ಇದು ಕೂಡ ಈ ರೀತಿಯಾಗಿ ಸೀರೆ ಇದೆ. ಇದಕ್ಕೂ ಕೂಡ ಸ್ವಲ್ಪ ಸಿಂಪಲ್ ಆಗಿ ಕುಚ್ಚು ಇರಲಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರುವಂಥ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ನೇ ಹಾಕ್ತಾ ಇದ್ದೀನಿ ಇವತ್ತು. ಸ್ಯಾರಿ ಬಂದು ಆರೆಂಜ್ ಮತ್ತು ಪಿಂಕ್ ಕಲರಲ್ಲಿದೆ. ನಾನು ಸ್ಯಾರಿ ಕಲರ್ ದಾರ ಬಂದು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಮೀಡಿಯಮ್ ಸೈಜ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸು. ಜಸ್ಟ್ ಅಲ್ಲೊಂದಲ್ಲೊಂದು ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ. ಕಡಿಮೆ ಬೀಡ್ಸ್ ಇಷ್ಟಪಡೋರು ಥ್ರೆಡ್ ವರ್ಕ್ ಡಿಸೈನ್ ನೋಡ್ತಾ ಇದ್ದರೆ ಈ ಡಿಸೈನ್ ಅನಿಸುತ್ತೆ ಟ್ರೈ ಮಾಡಿ. ತುಂಬ ಈಸಿ ಇದೆ. ಹಾಕೋ ಮೆಥಡ್ ಓಲ್ಡ್ ಕಾಣಿಸ್ತಿರ್ಬೋದು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡ್ಬೋದು ನೀವು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ನೋಡಿ, ಪಲ್ಲುಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿಯಾಗಿ ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. 2 ಲಾಕನ್ನು ಹಾಕಿಬಿಟ್ಟು 2 ಲಾಕನ್ನು ಹಾಕಿ 1 ಚೈನ್ 2 ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 2 ಚೈನ್ಸ್ನ ಮಾಡ್ಕೊಂಡ ಮೇಲೆ ಕೂಡ ಮತ್ತೆ ನಾನು 1 2 3 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಬಿಟ್ಟು ಆಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 1 ದಾರನ ಸುತ್ತಕೊಂಡು ಒಂದು ರೀತಿ ಈ 3 ಚೈನ್ ಎಷ್ಟು ರೀಚ್ ಆಗ್ತದೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಫೋಲ್ಡ್ ಆಗಬೇಕು. ಅದು ಆ ಒಂದು ಪಾಯಿಂಟ್ ಅಂದರೆ ಕೆಳಗಡೆ ಒಂದು 2 ಚೈನ್ ಹಾಕೋಷ್ಟು ಲೆಂತ್ ಏನಿರ್ತೀಯಲ್ಲ ಆ ಒಂದು ಲೆಂತಿಗೆ ಅಷ್ಟು ಮೆಜರ್ಮೆಂಟ್ ಪಾಯಿಂಟಿಗೆ ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಗೊಂಡು ಮತ್ತು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ಟಾರ್ಟಿಂಗಲ್ಲಿ ಕುಚ್ಚು ಬರುತ್ತಲ್ವ, ಕೆಳಗಡೆ ಹಾಕಿದರೆ ಸ್ವಲ್ಪ ಫೋಲ್ಡಿಂಗ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ರೀತಿ ಐಡಿಯಾ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಫಸ್ಟು ಈ ರೀತಿ ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಮತ್ತು 5 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು 1-2 ಪಾಯಿಂಟ್ ಅಷ್ಟು ನೋಡಿಕೊಂಡು ಹೊರಗಡೆ 2 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 2 ಬಾರಿ ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ 1 ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ 1 ಬಾರಿ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಕಿದ್ದೀವಲ್ಲ 2, ಈ 2 ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ನೀಡಲ್ ಮೇಲೆ ನೋಡಿ 3 ದಾರ ಇದೆ. ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಒಂದು ಇದು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಇದೇ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಈ ರೀತಿ ಮತ್ತೆ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಈ ಥರ ಹಾಕಿದ ಮೇಲೆ 1 ಚೈನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಹಾಕೋರಿಗೆ ಎಷ್ಟೇ ಸ್ವಲ್ಪ ಗ್ರಿಪ್ ಸಿಗಲ್ಲ, ಆಮೇಲೆ ಆರಾಮಾಗಿ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಸಿಗುತ್ತೆ. ಮತ್ತು ಈಗ ನೋಡಿ 2 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಆದಷ್ಟು ಪಕ್ಕದಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ಸನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈಗ ನೀಟಾಗಿ 2 ಡಬಲ್ ಕ್ರೋಶೆ ಮಧ್ಯ ಇಲ್ಲೇನು ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ನೀಡಲ್ ಮೇಲೆ ಇರುವಂಥ 3 ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಸೆಕೆಂಡ್ ಟೈಮ್ ಯಾವುದೇ ಒಂದು ಚೈನ್ ಹಾಕೋದು ಬೇಡ. ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಇದೇ 2 ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ 3 ದಾರ ಇದೆ, ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಮಾಡಿಕೊಂಡ್ರೆ ಒಂದು ಈ ರೀತಿ ಬಫ್ ಥರ ಒಂದು ಪಿಕಾಟ್ ಥರನೂ ಒಂದು ಸ್ಮಾಲ್ ಡಿಸೈನ್ ಅನ್ನೋದು ರೆಡಿ ಆಗುತ್ತೆ. ಈ ಥರ ಹಾಕಿದ ಮೇಲೆ ಮತ್ತೆ 1 ಚೈನ ಹಾಕ್ಕೋಬೇಕು. 1 ಚೈನ್ ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬೀಡ್ಸನ್ನ ಹಾಕಿಬಿಟ್ಟು
ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕನ್ನು ಮಾಡಿ ನೀಡಲ್ ಮೇಲೆ ಮತ್ತೆ ಒಂದೆರಡು ದಾರ ಸುತ್ತಕೊಂಡು ಈಗ ಮತ್ತೆ ಈ ಡಬಲ್ ಕ್ರೋಶದಲ್ಲಿ ಹೋಗಿ ದಾರನ ತಗೊಂಡು ಈಗ ಮತ್ತೆ 3 ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಇದರೊಳಗಡೆ ಹೋಗಿಬಿಟ್ಟು ಮತ್ತು ಈ ರೀತಿ ಟೋಟಲಾಗಿ 2 ಸತಿ ಲಾಕನ್ನು ಮಾಡ್ಕೋಬೇಕು. 2 ಸತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕಿ ಸ್ವಲ್ಪ ಸಾರಿನ ಹಿಂದ್ಗಡೆಗೆ ತೀರಿಸ್ಕೊಂಡ್ಬಿಟ್ಟು ಇಲ್ಲಿ 2 ಸತಿ ಈ ಥರ ಪಫ್ನ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿ ಲಾಕ್ ಇದೆಯಲ್ಲ ಒಂದು ಚೈನ್ ಏನಿದೆಯಲ್ಲ ಆ ಒಂದು ಚೈನಲ್ಲಿ ಮೇಲೆ ಹಾಕಿರುವಂಥ 4 ಚೈನ್ಸನ್ನು ಲಾಕ್ ಮಾಡ್ಕೋಬೇಕು. ಲಾಕನ್ನು ಮಾಡಿಕೊಂಡು 1 ಚೈನ ಹಾಕಿಬಿಟ್ಟು ಮತ್ತು ಸ್ಯಾರಿನ ಸೀದಾ ಕಡೆ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ತಿರ್ಸ್ಕೊಂಡ್ಬಿಟ್ಟು 1 ಚೈನ್ ಮತ್ತು ಆಲ್ರೆಡಿ ಮುಂಚೆ ತಿರ್ಸ್ಕೊಳ್ಳೋ ಮುಂಚೆ 1 ಚೈನ್ ಹಾಕಿರ್ತೀವಿ. ಈಗ ಮತ್ತೆ ಇನ್ನೊಂದು ಚೈನ್ ಹಾಕಿದ್ದೀನಿ, 2 ಆಯಿತು. ಇದು ಬಂತು 3ನೇ ಚೈನು. ಈ ರೀತಿ 3 ಚೈನ್ ಹಾಕಿಬಿಟ್ಟು ಇಲ್ಲಿ 4 ಚೈನ್ ಏನು ಹಾಕಿದ್ದೀವಿ ಅಲ್ವಾ, ಈ 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ. ಮತ್ತು 1, 2, 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನ್ ಇದರೊಳಗಡೆ 4 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 1, 2, 3 ಚೈನ್ ಮತ್ತು ಈ 3 ಚೈನ್ ಈ 4 ಚೈನಲ್ಲಿ ಲಾಕ್. ಮತ್ತು 1, 2, 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ 4 ಚೈನಲ್ಲಿ ಒಂದು 5 ಟೈಮ್ ಮಾಡ್ಕೊಳ್ಳಿ ಸಾಕು. ಇಲ್ಲ ನಿಮಗೆ ಸ್ವಲ್ಪ ಫ್ಲವರ್ ನೀಟಾಗಿ ಕಾಣಿಸ್ಬೇಕು ಅನ್ನೋಂಗಿದ್ರೆ 5 ಕೂಡ ಮಾಡ್ಕೋಬೋದು. ನಾನಿಲ್ಲಿ 5 ಸತಿ ಮಾಡ್ಕೊತಾ ಇದ್ದೀನಿ. 4 ಚೈನಲ್ಲಿ 3 ಚೈನು 5 ಟೈಮ್ ಮಾಡ್ಕೊಂಡು ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ 1 ಚೈನ ಹಾಕ್ಕೊತಾ ಇದ್ದೀನಿ. 1 ಚೈನ್ ಹಾಕಿ ನೀಡಲ್ ಮೇಲೆ ಮತ್ತೆ ಒಂದೂವರೆ ದಾರ ಸುತ್ತಕೊಂಡು ಈಗ ಡಿಸೈನ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಕೈಯಿಂದ ಅದು ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 1 ಚೈನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ 2 ಚೈನಲ್ಲಿ 2 ಚೈನ ಕಲಿಸ್ಬಿಟ್ಟು ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಒಂದು ಸತಿ ಲಾಕ್ ಮಾಡ್ಕೋಬೇಕು. ಆಮೇಲೆ 1 ಚೈನ್ ಮತ್ತು ಒಂದು ಸತಿ ನೀಡಲ್ ಮೇಲೆ ದಾರ ಮತ್ತು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತು 2 ಟೈಮ್ ಡಬಲ್ ಕ್ರೋಶೆ ಕಂಬ. 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ಟಾರ್ಟಿಂಗಲ್ಲಿ ಮಾತ್ರ 1 ಚೈನ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಎಲ್ಲ ದಾರನ ಎತ್ತಿ ಒಟ್ಟಿಗೆ ಮಾಡ್ಕೋಬೇಕು. ಒಂದು ರೀತಿ ಹಾಫ್ ಡಬಲ್ ಕ್ರೋಶೆ ಥ್ರೂ ಅಂದ್ಕೊಳ್ಳಿ. ಮತ್ತು ನೆಕ್ಸ್ಟ್ ಹಾಕುವಂಥದ್ದು ಮತ್ತು ಅದೇ ರೀತಿಯಾಗಿ ಮಾಡಿಕೊಂಡು 1 ಚೈನ್ಸನ್ನು ಹಾಕಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. 2 ಟೈಮ್ ಡಬಲ್ ಕ್ರೋಶೆ ಕಂಬ, 2 ಬಾರಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ಸ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ರೀತಿ ಬಫ್ ಅಂದ್ಕೊಂಡ್ರೂ ಬಫ್ ಥರನೂ ಕಾಣಿಸುತ್ತೆ, ಪಿಕಾಟ್ ಥರನೂ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ. ಸಾರಿ, ಒಂದನ್ನು ಸ್ಕಿಪ್ ಮಾಡ್ತೀನಿ. ಈ ಕಡೆ 2 ಹಾಕಿದ್ದೀನಲ್ವ, ಸೊ ಇಲ್ಲಿ 2 ಇದೆ. ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ಚೈನ್ ಬಿಟ್ಬಿಟ್ಟು ಇಲ್ಲಿ 3ನೇ ಕಂಬ ಬಫಿಗೆ ಮಾತ್ರ ಈ ಥರ ಫ್ಲವರ್ಸನ್ನು ಹಾಕಿದ್ದೀನಿ. ಈ ಥರ ಫ್ಲವರ್ ಹಾಕಿದ ಮೇಲೆ 2 ಬಫನ್ನು ಹಾಕ್ಕೊಳ್ಳಿ. 2 ಬಫನ್ನು ಹಾಕಿಬಿಟ್ಟು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ಳೋಣ. 1 ಚೈನ್ ಹಾಕಿದ್ದು ಸ್ಟಾರ್ಟ್ ಮಾಡ್ತಾ ಇದ್ವಲ್ವ, ಸ್ವಲ್ಪ ಕುಚ್ಚು ಕೂಡೋದಕ್ಕೋಸ್ಕರ ಒಂದು 2 ಚೈನ ಹಾಕ್ಕೊಳ್ಳಿ ಸಾಕು. 2 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಬಫನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಬಫನ್ನ ಹಾಕಬೇಕು. 2 ಡಬಲ್ ಕ್ರೋಶೆ ಕಂಬನ ಹಾಕಿ 1 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಮತ್ತು ಈ ರೀತಿ ಡಿಸೈನ್ನ ಮಾಡ್ಕೋಬೇಕು. ಆಮೇಲೆ 1 ಚೈನ್ ಮತ್ತು ನೀಡಲ್ ಮೇಲೆ ದಾರ ಮತ್ತು 2 ಟೈಮ್ ಡಬಲ್ ಕ್ರೋಶೆ ಕಂಬ. ಈಗ ನೋಡಿ ಈ ಕಡೆ ಫ್ಲವರಿಂದ ಈ ಕಡೆ ಸೇಮ್ ಇದೇ ಥರ ಫ್ಲವರ್ ಹಾಕೋದಕ್ಕೆ ಈ 2 ಆಚು ಮತ್ತು ಈ ಕಡೆ 2 ಆಚು, ಇಲ್ಲಿ ಮಿಡ್ಲಲ್ಲಿ ಮಾತ್ರ 2 ಚೈನ ಹಾಕಿದ್ದೀನಿ. ಈ ಒಂದು 2 ಚೈನಲ್ಲಿ ಪುಟ್ಟದಾದಂಥ ಒಂದು ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಮತ್ತು 2 ಚೈನ್ ಹಾಕಿ ಈ ಥರ ಮತ್ತೆ 2 ಆಚನ ಹತ್ತಿರದಲ್ಲಿ ಹಾಕಿದ ಮೇಲೆ ಈಗ 3ನೇ ಆಚಲ್ಲಿ ಸೇಮ್ ಮತ್ತೆ ಫ್ಲವರ್ ಬೀಡ್ಸನ್ನು ಹಾಕಬೇಕಲ್ವ, ಫ್ಲವರ್ ಡಿಸೈನ್ ಹಾಕಬೇಕಲ್ವ, ಮತ್ತು ಒಂದು ಬೀಡ್ಸನ್ನು ಹಾಕಿ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಸತಿ ಲಾಕ್. 1, 2,
3 4 ಚೈನ್ಸನ್ನು ಹಾಕಿ ಸ್ಯಾರಿನ ಹಿಂದ್ಗಡೆ ತಿರ್ಸ್ಕೊಂಡ್ಬಿಟ್ಟು ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿ 1 ಚೈನ್ ಹಾಕಿಬಿಟ್ಟು ಮತ್ತೆ ಸೀದಾ ಕಡೆ ಟರ್ನ್ ಮಾಡಿಕೊಂಡು ಮತ್ತೆ 1 ಚೈನ್ 2 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಟೋಟಲ್ ಆಗಿ 3 ಚೈನ್ ಆಗುತ್ತೆ. ಈ 3 ಚೈನ್ನ ಈ ಒಂದು 4 ಚೈನ್ಸಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಫ್ಲವರ್ ಹಾಕಿದ್ವಲ್ಲ ಅದೇ ರೀತಿಯಾಗಿ ಇದು ಕೂಡ ಸೇಮ್ ವರ್ಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 5 ಟೈಮ್ ಮತ್ತೆ ಫ್ಲವರ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಜಸ್ಟ್ 1 ಚೈನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶನ್ನ ಹಾಕ್ತಾ ಇದ್ದೀನಿ. ಡಬಲ್ ಕ್ರೋಶನ್ನ ಎರಡು ಬರೀ ಡಬಲ್ ಕ್ರೋಶನ್ನ ಹಾಕಿಬಿಟ್ಟು ಮತ್ತು 1 ಚೈನ್ಸನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ಚೈನ್ ಮತ್ತು ನೀಡಲ್ ಮೇಲೆ ದಾರ ಮತ್ತು 2 ಟೈಮ್ ಡಬಲ್ ಕ್ರೋಶೆ ಕಂಬ. ಸೊ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ಲಾಗಿ ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ಪುಟ್ಟದಾದಂಥ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಡಿಫ್ರೆಂಟ್ ಆಗಿರುವಂಥ ಡಿಸೈನು, ಹಾಗೆ ಈಸಿಯಾಗಿ ನೀವು ಹಾಕ್ಕೊಳ್ಳುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಡಿಫ್ರೆಂಟಾಗಿ ಈ ರೀತಿ ಫ್ಲವರ್ ಅನ್ನೋದು ಕಾಣಿಸುತ್ತೆ. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ ನೋಡಿ. ಕುಚ್ಚು ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಆಗಿ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ ಪಲ್ಲು ಕಲರ್ಲಿ 3 ಕುಚ್ಚು ಒಂದೇ ಹತ್ತದಲ್ಲಿ ಒಂದೇ ಕಲರಲ್ಲಿ ಹಾಕಿದ್ದೀನಿ. ಹಾಗೆ ಒಂದೊಂದು ಗೋಲ್ಡ್ ಕೂಡ ಅಲ್ಲಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ತುಂಬ ಸ್ಮಾಲ್ ಡಿಸೈನು, ಕುಚ್ಚು ಕೂಡ ಅಷ್ಟೇ ತುಂಬಾ ಸ್ಮಾಲ್ ಸೈಜಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸ್ವಲ್ಪ ಲೆಂತಿಯಾಗಿ ಕುಚ್ಚು ಅನ್ನೋದು ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಶಾರ್ಟ್ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸ್ಮಾಲ್ ಡಿಸೈನು ಸ್ವಲ್ಪ ಕುಚ್ಚು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ತುಂಬಾ ಚಿಕ್ಕದಾಗಿ ಕುಚ್ಚು ಅನ್ನೋದು ಕಟ್ಕೋಬೇಕಾಗತ್ತೆ ಈ ಡಿಸೈನ್ಗೆ. ಯಾಕಂದರೆ ಡಿಸೈನ್ ಕೂಡ ತುಂಬ ಚಿಕ್ಕದಾಗಿರೋದ್ರಿಂದ ಕುಚ್ಚು ದಪ್ಪ ಕಟ್ಟಿದರೆ ಇಲ್ಲಿ ನಿಮಗೆ ಈ ಡಿಸೈನ್ ಅನ್ನೋದು ಇನ್ನೂ ಸ್ವಲ್ಪ ಫೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಒಂದು ಸ್ಮಾಲಲ್ಲೇ ಕುಚ್ಚು ಕಟ್ಟೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಇವತ್ತು ಲೈಟ್ ವೆಯ್ಟ್ ಆಗಿರುವಂಥ ಫ್ಯಾನ್ಸಿ ಬಾರ್ಡರ್ ಸೀರೆಗೆ ಡಿಸೈನ ಹಾಕಿದ್ದೀನಿ. ಸೊ ಈ ಥರ ವೆಯ್ಟ್ಲೆಸ್ ಇರುವಂಥ ಸೀರೆಗೆ ಮತ್ತೆ ಒಂದು ಸಲ ಡಿಸೈನ್ ಹುಡುಕ್ತಾ ಇದ್ದರೆ ಈ ಡಿಸೈನ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ನೀವು ಹಾಕೋಬೋದು. ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಕುಚ್ಚು ಇಲ್ಲದೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ತೋರಿಸ್ಬೇಕು ಅಂದ್ಕೊಂಡೆ, ಹಾಗೆ ಅರ್ಜೆಂಟ್ ಇರೋದ್ರಿಂದ ಕುಚ್ಚನ್ನು ಹಾಕಿಬಿಟ್ಟೆ. ಬಟ್ ನೀವು ಹಾಕಿ ನೋಡಿ, ಕುಚ್ಚು ಇಲ್ಲದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬಾರ್ಡರ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಫೈನಲ್ ಆಗಿ ಲುಕ್ ಬಂದು ಈ ಥರ ಇದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250ಇಂದ 300ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತಿನ ಈ ಸ್ಮಾಲ್ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.